ಪ್ರಭು ನ್ಯೂಸ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಸ್ ಮಿಷನ್ ಯೋಜನೆ ಅಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ವತಿಯಿಂದ ನಮ್ಮ ಕ್ಲಿನಿಕ್ ಕೇಂದ್ರವನ್ನು ಪಟ್ಟಣದ ಬೀರೇಶ್ವರ ನಗರದಲ್ಲಿ ಶುಕ್ರವಾರ ದಿನಾಂಕ 21 ನವೆಂಬರ್ 2025ರಂದು ಹುಕ್ಕೇರಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಹಾಗೂ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಅಮೃತಾಸ್ತದಿಂದ ಉದ್ಘಾಟನೆ ಮಾಡಲಾಯಿತು. ನಮ್ಮ ಕ್ಲಿನಿಕ್ ಆರೋಗ್ಯಾಧಿಕಾರಿ ಡಾಕ್ಟರ್ ಮಿಥುನ್ ಖಿಲಾರೆ, ಸಚಿನಾ ಪಾಟೀಲ್ ಶುಶ್ರುಕಿ, ಕೀರ್ತಿ ಕುಮಟೋಳೆ ಕಿರಿಯ ಪ್ರಯೋಗಾಲಯ ತಜ್ಞರು, ಸ್ವೀಟಿ ಸನ್ನಾಯ್ಕ್ ಗ್ರೂಪ್ ಡಿ ನೌಕರ ಇವರು ಸಿಬ್ಬಂದಿ ಇವರು ಇದ್ದು, ನಮ್ಮ ಕ್ಲಿನಿಕ್ ಉದ್ಘಾಟನೆಗೆ ಚಿಕ್ಕೋಡಿಯ ಎಡಿಎಚ್ಒ ಡಾಕ್ಟರ್ ಎಸ್ ಗಡಾ, ಟಿಎಚ್ಒ ಡಾಕ್ಟರ್ ಉದಯ್ ಕುರ್ಜಿ, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್, ಪಟ್ಟಣದ ನಾಗರಿಕರು, ಗಣ್ಯಮಾನ್ಯರು, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಇನ್ವೆಸ್ಟಿಗೇಷನ್ ಮೈನರ್ ಅಷ್ಟು ಆಗ್ತಾವ್ರಿ, ಮೇಜರ್ ಬಂತಲ್ಲಿ ಸಂಕೇಶ್ವರ ಹಾಸ್ಪಿಟಲ್ ಸರ್. ಕೂಡ ನಾನು ಹಾಗೂ ನಮ್ಮ ಸಂಸದರು ಇವತ್ತು ಅದಕ್ಕೆ ಓಪನಿಂಗ್ ಮಾಡಿದ್ವಿ. ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಇರುವಂಥ ನಮ್ಮ ತಾಲೂಕಾ ಆಸ್ಪತ್ರೆ ಭಾಳ ಚಿಕ್ಕದಿದೆ. ಅದಕ್ಕೆ ನಮ್ಮ ಕ್ಲಿನಿಕ್ ಮುಖಾಂತರ OPD ಅನ್ನು ಕೂಡ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸಿ ಜನರಿಗೆ ಸೇವೆ ಮಾಡೋಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದರ ಉಪಯೋಗ ತಾವೆಲ್ಲರೂ ತಗೋಬೇಕಂತ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗೈತಿ. ಇದೀಗ ನಾವು ಭೇಟಿಯಾಗಿ ಬಂದೆವು. MBBS ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗೈತಿ. ಅದ ಡಾಕ್ಟರ್ ಕೊರತೆ ನಮ್ಮ ಇಡೀ ರಾಜ್ಯದಾಗ ಐತಿ. ಬರೀ ನಮ್ಮ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ಇಡೀ ರಾಜ್ಯದಾಗ ಐತಿ. ಹೊಸ ಅಪಾಯಿಂಟ್ಮೆಂಟ್ ಆದಂಗೆ ಇಲ್ಲಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ಸಂಕೇಶ್ವರದಲ್ಲಿ ಕಳಿಸ್ಯಾರ, ಹುಕ್ಕೇರಿಯಲ್ಲಿ ವೇಕೆನ್ಸಿ ಇದೆ, ಅದನ್ನು ತುಂಬಿ ಒಳ್ಳೆ ರೀತಿಯಲ್ಲಿ ಕೆಲಸ ಕೊಡ್ತಾರೆ ಸರ್. ಈಗ MBBS ಡಾಕ್ಟರ್ಗೆ ಏನು ಸ್ಯಾಲ್ರಿ ಕೊಡ್ಬೇಕು ಅನ್ನೋದು ನಿರ್ಣಯ ಮಾಡಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ಸಂಕೇಶ್ವರ ಪಟ್ಟಣ ಕೂಡ ಬಂದಿದ್ರು. ಅವಾಗ ಅವ್ರು ಹೇಳಿದ್ದು 1,25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂತೇಳಿ. ಆ ವೇತನ ಒಳ್ಳೆ ವೇತನ ಇದೆ. ಅದಕ್ಕೆ ಇದ್ರ ಮುಂದೆ ಬರೋ ದಿನಮಾನದಲ್ಲಿ ಈ ಪ್ರಾಬ್ಲಮ್ ಬರಲ್ಲ ಅಂತ ನನಗೆ ಅನಿಸಿಕೆ. ಅಲ್ಲಿ ಹೋದಾಗ ನಮ್ಮ ಹುಡುಗರು ಕೂಡ ಅದನ್ನೆಲ್ಲ ಹೇಳಿದ್ದಾರೆ. ಅಲ್ಲಿ ಸಿಲಿಂಡರ್ ಗಾಡಿ ನಿಲ್ಬಾರಂಥ ವ್ಯವಸ್ಥೆ ನಾನು ಮತ್ತು ನಮ್ಮ ಮುನ್ಸಿಪಾಲಿಟಿ ಸಿಬ್ಬಂದಿಗಳು ಕೂಡಿ ಮಾಡ್ತೀವಿ. ನಮ್ಮ ಕ್ಲಿನಿಕನ್ನು ನಾವು ಹಾಗೂ ಈ ಭಾಗದ ಶಾಸಕರು ನಿಖಿಲ್ ಕತ್ತಿಯವರು ಉದ್ಘಾಟನೆ ಮಾಡಿದ್ದೀವಿ. ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಡಾಕ್ಟರ್ಸ್ಗಳೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ಭಾಳ ಹೆಮ್ಮೆ ಇದೆ. ಕಣ್ಮಡಿ ಆಗಲಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲ ಆಯಿತು ಮತ್ತು ಇಡೀ ರಾಜ್ಯದಲ್ಲಿ ತಂದೆಯವರು ತಿರುಗಾಡಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ತಮ್ಮ ಸಮಯನ ಕೊಟ್ಟು ಆ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳ ಜೊತೆ ಏನು ಅವರ ಅನಿಸಿಕೆ ಏನು ಮನವಿ ಇದೆ ಆ ಭಾಗದಲ್ಲಿ ರೋಡ್ಗಳಾಗಲಿ ಬ್ರಿಡ್ಜ್ಗಳಾಗಲಿ ಅತ್ಯಂತ ಹೆಚ್ಚಿನ ವೆಚ್ಚದಲ್ಲಿ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಒಂದು ದಿನಮಾನಗಳೇ ಮುಗಿಸುವಂಥ ಪ್ರಕ್ರಿಯೆ ಮಾಡ್ತೀವಿ ಮೇಡಮ್. ನೀವು ಮ್ಯಾಗಿಂದ ಬರ್ತೀವಿ 8 ಕ್ಷೇತ್ರ ಆಗ್ತಾವೆ ನಮಗೆ. ಸೊ ಅದಕ್ಕಾಗಿ ಎಲ್ಲ ಕಡೆ ಹೋಗಬೇಕಾಗುತ್ತೆ, ಬರ್ತೀವಿ ಖಂಡಿತ.